ಟೌನ್ಶಿಪ್ ಬಿರುಗಾಳಿ, ಪರ ವಿರೋಧದ ಕಿಚ್ಚು, ಅಖಾಡಕ್ಕಿಳಿದ ಬಿಜೆಪಿ ಜೆಡಿಎಸ್, ರೈತರ ಹೋರಾಟಕ್ಕೆ ಬೆಂಬಲ. ಟೌನ್ಶಿಪ್ಗೆ ಒಪ್ಪಿಗೆ ಕೊಟ್ಟ ಕೆಂಪಯ್ಯನ ಪಾಳ್ಯ ರೈತರು. ಟೌನ್ಶಿಪ್ ಕಿಚ್ಚು. ಅವ್ರ ಭೂಮಿಯಲ್ಲಿ ಅಕ್ವೇರೇಷನ್ ಮಾಡ್ಕೊ ಬರ್ಲಿ, ಆಮೇಲೆ ನಮ್ಮ ಭೂಮಿ ಮಾಡ್ಲಿ. ಅವರು ವಯಸ್ಸಾದ ತಂದೆ ತಾಯಿಗಳು ಹಸ್ಗಳು ನಂಬ್ಕೊಂಡು ಜೀವನ ಮಾಡ್ತಿದ್ದಾರಲ್ಲ, ಏನ್ ಮಾಡ್ತಾರ ಅವರು? ನಾವು ಜಮೀನ್ ಮಾಡ್ಬಿಡ್ಬೇಕು. ನಮ್ ಜಮೀನ್ ಮಾರಕ್ಕೆ ಇದ್ವಿ, ಮಾರಕ್ಕೆ ರೆಡ್ ಝೋನ್ ಅಲ್ಲಿ ಇಟ್ಬಿಟ್ಟು ಯಾವನ್ ಬಂದು ತಗೊಂತ ಇಲ್ಲ, ಒಂದೇ ರೇಟ್ ಮಾಡಿದ್ದಾರೆ. ಆರಾಮ ಕೊಟ್ಬಿಟ್ಟು ಅವ್ರೇನು ಮಾಡ್ಕೊಳ್ಳಿ ಬಿಡು. ಕೊಯ್ರು ಟೌನ್ಶಿಪ್ ನಿಲ್ಸ್ಬಿಟ್ರು ಅಂದ್ರೂ 50 ಲಕ್ಷಕ್ಕೆ ತಗೊಳ್ಳೋರ ಯಾರು ಇಲ್ಲ. ಅಭಿವೃದ್ಧಿ ಕೊಡ್ಬೇಕು ಸರ್. ರೈತರು ಭೂಮಿ ಬಿಟ್ಕೊಟ್ಟಿದ್ದು ತಾನೇ ಬೆಂಗಳೂರು ಬೆಳೆದಿತ್ತು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪರ ವಿರೋಧ ಅಭಿಪ್ರಾಯಗಳು, ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲೇ ಕೆಂಪಯ್ಯನ ಪಾಳ್ಯ ರೈತರಿಂದ ಭೂ ಸ್ವಾಧೀನಕ್ಕೆ ಒಪ್ಪಿಗೆ ನೀಡಲಾಗಿದೆ. ನಿನ್ನೆ ಕೂಡ ನಾವು ತೋರಿಸಿದ್ವಿ, ಕೆಂಪಯ್ಯನ ಪಾಳ್ಯ ರೈತರು ನಾವು ಭೂಮಿ ಕೊಡೋದಕ್ಕೆ ಸಿದ್ಧ ಅನ್ನುವ ವಿಚಾರವನ್ನ ಕೂಡ ಹೇಳಿದ್ರು. ಟೌನ್ಶಿಪ್ ಆಗಬೇಕು ಅನ್ನುವ ವಿಚಾರವನ್ನ ಹೇಳಿದ್ರು. ಅಷ್ಟಕ್ಕೂ ಕೆಂಪಯ್ಯನ ಪಾಳ್ಯ ರೈತರು ಭೂ ಸ್ವಾಧೀನವನ್ನ ಸ್ವಾಗತಿಸಿದ್ದೇಕೆ? ಎಲ್ಲೋ ಅನೇಕ ಕಡೆಗಳಲ್ಲಿ ಈಗಾಗಲೇ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಎಲ್ಲಾ ರೈತರು ಇದಕ್ಕೆ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಈ ರೈತರು ಯಾಕೆ ಸ್ವಾಗತಿಸಿದ್ರು? ಕೆಂಪಯ್ಯನ ಪಾಳ್ಯದಿಂದ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಯಾವ ನೀರನ್ನ ಬಳಸಿ ರೈತರು ಕೃಷಿ ಮಾಡ್ತಿದ್ದಾರೆ ಅದರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಅಷ್ಟಕ್ಕೂ ಕೆಂಪಯ್ಯನ ಪಾಳ್ಯ ರೈತರು ಯೋಜನೆ ಸ್ವಾಗತಿಸಿ ಯಾಕೆ? ಕೆಂಪಯ್ಯನ ಪಾಳ್ಯದಲ್ಲಿ ರೈತರಿದ್ದಾರೆ, ಆದ್ರೆ ತಾವು ತಮ್ಮ ಜಮೀನಿನಲ್ಲಿ ಕೃಷಿಗೆ ಕಲುಷಿತ ನೀರು ಬಳಕೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾರೆ. ಬೆಂಗಳೂರಿನ ಕಲುಷಿತ ನೀರನ್ನೇ ಬಳಸಿ ಕೃಷಿಯನ್ನ ಮಾಡ್ತಾ ಇದ್ದಾರೆ ಕೆಂಪಯ್ಯನ ಪಾಳ್ಯದ ರೈತರು. ಇದೇ ಕಾರಣಕ್ಕಾಗಿ ಗಬ್ಬು ನಾಡ್ತಾ ಇದೆ ಕೆಂಪಯ್ಯನ ಪಾಳ್ಯ. ವೃಷಭಾವತಿ ನಾಲೆಗೆ ಹರಿಯುವಂತಹ ಬೆಂಗಳೂರಿನ ಕೊಚ್ಚೆ ನೀರು, ಆ ನೀರನ್ನೇ ಬಳಸಿ ಕೃಷಿಗೆ ಬಳಕೆ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಪಯ್ಯನ ಪಾಳ್ಯದ ರೈತರು ಸ್ವಾಗತವನ್ನ ಮಾಡಿದ್ದಾರೆ. ನಾವು ಭೂಮಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿನ ನೀರಿನ ಪರಿಸ್ಥಿತಿ ನೋಡಿ, ಕಲರ್ ತೋರಿಸ್ತಿದೀವಿ, ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ವೃಷಭಾವತಿ ನಾಲೆಯ ನೀರು. ಈ ನೀರನ್ನೇ, ಕೊಳಚೆ ನೀರನ್ನೇ ಬಳಸಿ ಕೃಷಿಯನ್ನ ಮಾಡ್ತಾ ಇದ್ದಾರೆ ರೈತರು. 1500 ಅಡಿ ಬೋರ್ವೆಲ್ ಕೊರೆಸಿದ್ರು ಕೂಡ ನೀರು ಸಿಗ್ತಾ ಇಲ್ಲ. ಕೃಷಿಯಲ್ಲಿ ಇಳುವರಿ ಬಾರದೆ ರೈತರು ಕಂಗಾಲಾಗಿದ್ದು, ಇದೇ ಕಾರಣಕ್ಕೆ ಜಮೀನು ಬಿಟ್ಟುಕೊಡೋದಕ್ಕೆ ಮುಂದಾಗಿದ್ದಾರೆ ರೈತರು. ಈಗ ನೋಡಿದ್ರ ಈ ನೀರು ನೋಡಿದ್ರ ನೀವು ಯೋಚನೆ ಮಾಡಿ, ನೀವೇ ಹೇಳಿ. ಇವಾಗ ಕುಮಾರಸ್ವಾಮಿ ಆಗಲಿ, DK ಶಿವಕುಮಾರ್ ಆಗಲಿ, ಆಮೇಲೆ ಈಗ ಯಡಿಯೂರಪ್ಪರಾಗಲಿ ಬಂದು ಯಾವ್ದಾರ ಒಂದು ನಮ್ಮ ಕಷ್ಟ ಸುಖ ನೋಡಿದಾರ? ಈ ನೀರನ್ನ ಅಲ್ಲಿ ಕುತ್ಕೋತಾರೆ, ನೋಡ್ತಾರೆ, ಹೋಯ್ತಾರೆ. ಅಲ್ಲಿ ಮೈಂಡ್ ಒಳಗೆ ಬರುತ್ತೆ, ಬಂದು ಕೈ ಬಾಯಿ ಅಂತಾರೆ ಅಷ್ಟೇ. ಅದ್ರ ಕಾಸು ಕೊಡ್ತಾರೆ, 50 100 ಇಸ್ಕೊಂಡು ಓಟ್ ಹಾಕ್ಬಿಟ್ಟು ಬರ್ತೀವಿ. ಭಾಗದಲ್ಲಿರುವಂತಹ ಜನರು ವಿರೋಧ ವ್ಯಕ್ತಪಡಿಸ್ತಾರೆ. ಹೌದು, ಒಳ್ಳೆ ನೀರು ಸಿಗುತ್ತೆ, ಅವ್ರಿಗೆ ಒಳ್ಳೆ ನೀರು ಸಿಗುತ್ತೆ. ಬೋರ್ ಹಾಕೊಂಡ್ರೆ 50 ಇನ್ನು 500 ಅಡಿ 1000 ಅಡಿವರೆಗೂ ನೀರು ಬರುತ್ತೆ ಅವರಿಗೆ. ನಮಗೂ ಬರಲ್ಲ. ಈ ನೀರೇ ನಾವು ಈ ನೀರೇ ಬಳಸಬೇಕು. ಇದೇನು ನೀರು? ಇದು ವೃಷಭಾವತಿ ನೀರು, ಕೆಂಗೇರಿಯಿಂದ ವೇಸ್ಟ್ ನೀರು, ಬೆಂಗಳೂರು ವೇಸ್ಟ್ ನೀರು. ಅವು ಗಲೀಜು ಮಾಡಿ ಅವ್ರು ತಿಂದು ಉಂಡಿ ಎಲ್ಲ ಮಾಡಿ ಗಲೀಜೆಲ್ಲ ಬಂದು ನಮ್ಗೆ ಬರುತ್ತೆ. ಇದನ್ನು ತಗೊಂಡೋಗಿ ನಾವು ರೈತರಿಗೆ, ಇದು ನಮ್ಮ ರೇಷ್ಮೆ ಕಡ್ಡಿಗೆ, ಆಮೇಲೆ ತೆಂಗಿನ ಮರಕ್ಕೆ, ಇದು ಅಡಿಕೆ ಮರ ಎಲ್ಲ ಬೆಳಿತೀವಿ. ಆಮೇಲೆ ತೊಳೆದ್ಬಿಟ್ಟು ಹಸು ಇದೇ ನೀರು ಕುಡಿಸ್ತೀವಿ. ಇವು ನಾವು ಕೆಳಗಡೆ ಇಳಿಬೇಕು. ನಮಗೆ ಕೈಲೇ ಬರಲ್ಲ ಸರ್, ನೀವೇ ಹೇಳಿ. ಇಷ್ಟು ಬಿಟ್ಟು ನನಗೆ ಬೇರೆ ಏನಿಲ್ಲ ಸರ್. ನಮಗೆ ಬೆಂಬಲ ನಾವು ಏನೋ DK ಶಿವಕುಮಾರ್ ಸಾಹೇಬರು ಒಳ್ಳೆ ರೈಟ್ ಕೊಡ್ತಾ ಇದ್ದಾರೆ. ನಮಗೆ ಆ ಜಮೀನು ನಾವು ಕೊಡ್ತಾ ಸರ್ಕಾರಕ್ಕೆ ಕೊಡ್ತಾ ಇದೀವಿ. ಇಲ್ಲ ಸರ್ಕಾರದವ್ರು ಬೇಡ ಅವ್ರಿಗೆ ಅವ್ರಂದ್ರೆ ಇವ್ರು ಯಾರು ಬಂದು ಗಲಾಟೆ ಮಾಡ್ತಾಗಲ್ಲ, ಅವರೇ ಬಂದು ತಗೊಬಿಡಿ ಬಿಡಿ. ನಮ್ಗೆ 2.5 ಕೋಟಿ ಕೊಟ್ಬಿಟ್ಟು ನಾವು ನೀರು ಇದೇ ಬಳಸ್ತಾ ಇದ್ದೀವಿ ಬೆಳೆಗೋಸ್ಕರ. ಇನ್ನೇಬಿಟ್ರೆ ಈಗ ಗತಿ ಇಲ್ಲ. ಇರೋ ಗಂಟೆ ಹೆಂಗೋ ಕಾಲ ಮಾಡಾನೆ. ಇನ್ನು ಆಮೇಲೆ ಜಮೀನು ಬಿಟ್ಟಾಕ್ಬಿಡೋದು, ಇನ್ನೇನು ಅಷ್ಟೇ ನಮ್ದು. ಇದೇನು ಕೆಂಗೇರಿ ನೀರು? ಕೆಂಗೇರಿ ನೀರೇನೆ, ಬೆಂಗಳೂರು ವೇಸ್ಟ್ ನೀರು ನಾವು ಅಷ್ಟೇ. ಇನ್ನು ನಾವು ಹುಟ್ಟಿದಾಗಿಂದನೂ ಇಷ್ಟು ಕೊಳಚೆ ಆಗಿರಲಿಲ್ಲ. ಇದು ಸುಮಾರು 30 ವರ್ಷದಿಂದ ಇದು ಕೊಳಚೆ ಆಗ್ಬಿಟ್ಟು ಈ ಗಾಯ ಎಲ್ಲ ಆಗ್ಬಿಡ್ತವೆ ಸರ್. ಒಣಗಲ್ಲ ಗಾಯ ಈ ವಾರಕ್ಕೂ ಇಂಜೆಕ್ಷನ್ ಮಾಡಿಸ್ತಾ ಇರಬೇಕು. ಇಂಜೆಕ್ಷನ್ ಮಾಡಿಸ್ಲಿಲ್ಲ ಅಂದರೆ, ಮೆಡಿಸಿನ್ ತಗೊಳ್ಳ ಅಂದರೆ ಭಾರಿ ಹಿಂಸೆ ಆಗೋಗ್ಬಿಡ್ತದೆ, ಗಾಯ ಆಗಿಬಿಡ್ತವೆ. ಕೆಂಪಯ್ಯನ ಪಾಳ್ಯದಿಂದ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಅಲ್ಲಿನ ರೈತರು ಹೇಳಿದ್ದೇನು ನೋಡಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಭಾರಿ ಪ್ರಮಾಣದಲ್ಲಿ ಪರ ಮತ್ತು ವಿರೋಧ ಬೆಂಬಲ ವ್ಯಕ್ತ ಆಗ್ತಾ ಇರುವಂಥದ್ದು. ಈ ಬಿಡದಿ 2 ಗ್ರಾಮ ಪಂಚಾಯಿತಿ, ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ 26ಕ್ಕೂ ಹೆಚ್ಚಿನ
ಹಳ್ಳಿಗಳಲ್ಲಿ 9,600 ಎಕರೆಗಿಂತನೂ ಅಧಿಕ ಭೂಮಿ ಈ ಒಂದು ಯೋಜನೆಗೆ ಭೂಸ್ವಾಧೀನ ಆಗ್ತಾ ಇದೆ. ಆದರೆ ಮೊದಲ ಹಂತದಲ್ಲಿ ಇದೀಗ ಈ ಒಂದು ಕೆಂಪಯ್ಯನಪಾಳ್ಯ ಅನ್ನುವಂಥ ಒಂದು ಗ್ರಾಮ ಏನಿದೆ, ಈ ಗ್ರಾಮದಲ್ಲಿರುವಂಥ ಬಹುಪಾಲು ಹೆಚ್ಚು ಕಮ್ಮಿ ಒಂದು 90%ಗಿಂತಲೂ ಹೆಚ್ಚಿನ ಜನ ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಈಗ GBDA ಅಧಿಕಾರಿಗಳಿಗೆ ಸಮ್ಮತಿ ಪತ್ರವನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಿದ್ರೆ ಈ ಒಂದು ಈ ಗ್ರಾಮದಲ್ಲಿರುವಂತಹ ಜನ ಯಾಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಗ್ರೌಂಡ್ ರಿಯಾಲಿಟಿಯನ್ನು ಹುಡುಕ್ತಾ ಬಂದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಗ್ರಾಮಸ್ಥರು ಹೇಳ್ತಾ ಇರುವಂಥ ಪ್ರಮುಖ ಕಾರಣ ಅವರಿಲ್ಲಿ ಕೃಷಿಗೆ ಬಳಸ್ತಾ ಇರುವಂಥ ನೀರು. ನನ್ನ ಎಡಭಾಗದಲ್ಲಿ ಬಲಭಾಗದಲ್ಲಿ ನೀವು ನೋಡ್ಬೋದು, ಈ ಒಂದು ನಾಲೆಯಲ್ಲಿ ಹರಿತಾ ಇರುವಂಥ ನೀರೇನಿದೆ ಇದು ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಈ ನೀರನ್ನು ಬಳಕೆ ಮಾಡಿ ನಾವಿಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ನೋಡ್ಬೋದು, ಸುಮಾರು 100 ಎಕರೆ ಪ್ರದೇಶದಲ್ಲಿರುವಂತಹ ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಅಥವಾ ಇದಕ್ಕೆ ಇಲ್ಲಿ ಬೆಳೀತಾ ಇರುವಂಥ ಬೇರೆ ಬೇರೆ ರೇಷ್ಮೆ ಇರ್ಬೋದು, ಎಲ್ಲವೂ ಕೂಡ ಬೆಳೆಯನ್ನು ಇದೇ ನೀರಿನಲ್ಲಿ ಇವರು ಅವಲಂಬಿತವಾಗಿ ಬೆಳೆಯನ್ನು ಬೆಳಿಬೇಕಾಗಿರುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಆ ಕಾರಣಕ್ಕೆ ನಾವು ನಮ್ಮ ಜಮೀನನ್ನು ಸರ್ಕಾರಕ್ಕೆ ಕೊಟ್ಟು ಅವ್ರು ಕೊಡುವಂಥ ದುಡ್ಡನ್ನು ತಗೊಳ್ಳೋದಕ್ಕೆ ಮನಸ್ಸು ಮಾಡಿದ್ದೀವಿ ಅಂತ. ಹಾಗಿದ್ರೆ ಈ ನೀರು ಯಾಕೆ ಹೀಗಾಯಿತು ಅನ್ನೋದನ್ನು, ಈ ರೀತಿಯಲ್ಲಿ ಯಾಕೆ ಈ ನೀರು ಆಯಿತು ಅನ್ನೋದು ಮತ್ತೊಂದು ಪ್ರಶ್ನೆ. ಈ ನೀರು ಬರ್ತಾ ಇರುವಂಥದ್ದು ಬೆಂಗಳೂರಿನ ಕೆಂಗೇರಿ ಅಂದರೆ ವೃಷಭಾವತಿ ನಾಲೆಯಿಂದ. ಅಂದರೆ ಬೆಂಗಳೂರಿನಲ್ಲಿರುವಂಥ ಜನ ಬಳಕೆ ಮಾಡಿರುವಂಥ ತಮ್ಮ ದೈನಂದಿನ ಜೀವನದಲ್ಲಿ ಅವರು ಏನು ಬಳಕೆ ಮಾಡ್ತಾರೆ ನೀರನ್ನು, ಆ ನೀರು ಈ ಒಂದು ವೃಷಭಾವತಿ ಕೆಂಗೇರಿ ನಾಲೆ ಮೂಲಕವಾಗಿ ಇಲ್ಲಿ ಹರಿದು ಬರ್ತಾ ಇರುವಂಥದ್ದು. ಇಲ್ಲಿಂದ ನೇರವಾಗಿ ಮುತ್ತತ್ತಿ ಮತ್ತು ಹೊಗೇನಕಲ್ ಫಾಲ್ಸ್ಗೆ ಹೋಗಿ ಅಲ್ಲಿಂದ ನಂತರ ಫಿಲ್ಟರ್ ಆಗಿ ತಮಿಳುನಾಡಿಗೆ ನೀರನ್ನು ಪೂರೈಸೋದಕ್ಕೆ ಅಲ್ಲಿನ ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಆದರೆ ನಮ್ಮ ಸರ್ಕಾರ ನಮಗೆ ಈ ರೀತಿಯಾಗಿರುವಂಥ ವ್ಯವಸ್ಥೆ ಕೊಟ್ಟಿರುವಂಥದ್ದು, ಈ ನೀರಿನಲ್ಲಿ ಬೆಳೆ ಬೆಳೆದರೆ ಎಷ್ಟು ಸುರಕ್ಷಿತವಾಗಿರುತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಈ ಭಾಗದಲ್ಲಿರುವಂಥ ರೈತರು ಕೇಳ್ತಾ ಇರುವಂಥದ್ದು. ಇದರಿಂದ ನಮಗೆ ನಾವು 1,50,000, 30,000, 70,000 ಎಷ್ಟೇ ಖರ್ಚು ಮಾಡಿ ನಾವು ಬೆಳೆಯನ್ನು ಬೆಳೆದರೂ ಕೂಡ ನಮಗೆ ಸಮರ್ಪಕವಾಗಿರುವಂಥ ಬೆಳೆ ನಮ್ಮ ಕೈಗೆ ಇದುವರೆಗೂ ಕೂಡ ಬಂದಿಲ್ಲ, ನಮ್ಮ ತಾತರ ಕಾಲದಿಂದನೂ ಕೂಡ ನಮಗೆ ಸಿಕ್ಕಿಲ್ಲ ಅನ್ನುವಂಥ ಒಂದು ನೋವನ್ನು, ಆ ಮಾತನ್ನು ಇವರು ಆಡ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಈಗ ಸರ್ಕಾರ ಒಂದೊಳ್ಳೆ ಬೆಲೆ ಕೊಡ್ತಾ ಇದೆ ನಮಗೆ. ಅಂದರೆ ಈ ಭಾಗದಲ್ಲಿ 1 ಎಕರೆಗೆ ಹೆಚ್ಚು ಕಮ್ಮಿ 30 ಲಕ್ಷ, 35 ಲಕ್ಷ, ಹಬ್ಬಬ್ಬ ಅಂದರೆ 40 ಲಕ್ಷಕ್ಕೂ ಕೂಡ ಹೋಗುತ್ತೆ. ಆದರೆ ಸರ್ಕಾರ ನಮಗೀಗ 2,07,30,000 ರೂಪಾಯಿ ಬೆಲೆ ನಿಗದಿ ಮಾಡಿದೆ. ಹಾಗಾಗಿ ನಾವು ನಮ್ಮ ಜಮೀನನ್ನು ಕೊಡದೆ ಒಪ್ಕೊಂಡಿದ್ದೀವಿ. ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ರಾಜಕೀಯ ಇಲ್ಲ. ನಮ್ಮನ್ನು ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಕಾರಣಕ್ಕೆ ನಮ್ಮನ್ನು ಏಜೆಂಟ್ಗಳಂತ ಅಥವಾ ಕಮಿಷನ್ ತಿನ್ನೋದಕ್ಕೆ, ಕಮಿಷನ್ ತಗೊಳ್ಳೋದಕ್ಕೆ ಇವರು ಮನಸ್ಸು ಮಾಡಿದ್ದಾರೆ ಅನ್ನುವಂಥ ಆರೋಪಗಳನ್ನು ನಮ್ಮ ಮೇಲೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೆಂಚನಪಾಳ್ಯ ಭಾಗದ ಇರುವಂಥ ಜನರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ನಾಲೆಯಲ್ಲಿ ಬರ್ತಾ ಇರುವಂಥ ನೀರನ್ನು ನಾವು ಬಳಸಿ, ಅಂದರೆ ಇಲ್ಲಿ ಈ ಭಾಗದಲ್ಲಿರುವಂಥ ರೈತರು ಬಳಸಿ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ನಮ್ಗೆ ನಷ್ಟ ಆಗ್ತಾ ಇದೆ. ಆ ಕಾರಣಕ್ಕೆ ನಮ್ಮ ಭೂಮಿಯನ್ನು ಕೊಡೋದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅನ್ನುವಂಥ ಮಾತು ಈ ಭಾಗದಲ್ಲಿರುವಂಥ ರೈತರು ಹೇಳ್ತಾ ಇರುವಂಥದ್ದು. ಬಿಡದಿಯಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.